ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲತಾಸ್ ವರ್ಲ್ಡ್. ಇವತ್ತು ನಾನು ನಿಮಗೆ ನಮ್ಮ ಹಳ್ಳಿಲೆಲ್ಲ ಯಾವ ರೀತಿ ತುಪ್ಪನ ಕಾಸ್ತಾರೆ, ತುಪ್ಪ ಮಾಡೋದು ಹೇಗೆ ಬೆಣ್ಣೆಯಿಂದ ಅಂತ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಸ್ವಲ್ಪ ಬೆಣ್ಣೆನ ತೊಗೊಂಡಿದ್ದೀನಿ. ನೆಕ್ಸ್ಟು ಆ ಬೆಣ್ಣೆನ ನೀರು ಹಾಕ್ಕೊಂಡು ಸ್ವಲ್ಪ ಹಾಗೆ ತೊಳ್ಕೊಬೇಕು ಮೇಲ್ಮೇಲೆ. ನೆಕ್ಸ್ಟ್ ತೊಳ್ಕೊಂಡು ಅದು ಎಲ್ಲ ನೀರನ್ನೆಲ್ಲ ಬಸ್ಕೊಂಡು ಈ ರೀತಿ 2 ಸರಿ ನೀರಲ್ಲಿ ಸ್ವಲ್ಪ ತೊಳ್ಕೊಂಡು ನೀರನ್ನೆಲ್ಲ ಬಸ್ತಾದ ನಂತರ ನೆಕ್ಸ್ಟ್ ಒಂದು ಪಾತ್ರೆಗೆ ಅದನ್ನು ಹಾಕೋಬೇಕು. ಈ ಥರ ಬೇರೆ ಪಾತ್ರೆಗೆ ಬೆಣ್ಣೆನೆಲ್ಲ ನೀಟಾಗಿ ತೆಕ್ಕೋಬೇಕು. ನೆಕ್ಸ್ಟ್ ಈ ರೀತಿ ಬೆಣ್ಣೆನೆಲ್ಲ ಒಂದು ಪಾತ್ರೆಗೆ ತೆಕ್ಕೊಂಡ ನಂತರ ನೆಕ್ಸ್ಟ್ ಇವಾಗ ನಾವು ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಜೊತೆಗೆ 2 ಒಣಮೆಣಸಿನ್ಕಾಯಿ ಹಾಕಿ, ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆಹಣ್ಣು, 2 ಎಸ್ಲಷ್ಟು ಹುಣಸೆಹಣ್ಣು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಸ್ಟವ್ ಮೇಲೆ ಅದನ್ನು ಕುದಿಲಿಕ್ಕೆ ಬಿಡಬೇಕು. ಬೆಣ್ಣೆ ಎಲ್ಲ ಕರಗಿ ಕುದಿಬೇಕು ಬೆಣ್ಣೆ ಚೆನ್ನಾಗಿ. ನೋಡಿ ಸ್ವಲ್ಪನೇ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಬೆಣ್ಣೆ ಪೂರ್ತಿ ಕರಗಿ ಚೆನ್ನಾಗಿ ಕುದಿಬೇಕು, ನೊರೆ ಎಲ್ಲ ಬತ್ತಿ ಈ ರೀತಿ. ಈ ಬೆಣ್ಣೆನ ಒಂದು ಅರ್ಧ ಗಂಟೆನಾದರೂ ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ಅದು ಕುದೀತಾ ಯಾವ ರೀತಿ ಬರಬೇಕಂದ್ರೆ ಫುಲ್ ಅಡುಗೆ ಎಣ್ಣೆ ಬರುತ್ತಲ್ಲ ಆ ರೀತಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿರೋ ಥರ ಎಣ್ಣೆ ಬರಬೇಕು. ಇದು ಕುದ್ದಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಬೇಕು ಅಂತಂದರೆ 1-2 ಹನಿನ ನೀರು ಹಾಕಿದ ತಕ್ಷಣ ಕರಗಿರ್ತಕ್ಕಂಥ ಬೆಣ್ಣೆ ಎಲ್ಲ ಚಿಟಪಟ ಅಂತ ಸಿಡಿದು ಈ ರೀತಿ ಜಾಸ್ತಿ ಬಬಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಇದು ನೀಟಾಗಿ ಕರಗಿದೆ, ಬೆಣ್ಣೆ ಎಲ್ಲ ನೀಟಾಗಿ ಕರಗಿದೆ ಅಂತ ಅರ್ಥ. ನೆಕ್ಸ್ಟ್ ನಾವಿವಾಗ ಅದನ್ನು ಬೇರೆ ಇನ್ನೊಂದು ಪಾತ್ರೆ ತೊಗೊಂಡು ನೀಟಾಗಿ ಒಂದು ಜಾಲರಿಲಿ ಎಲ್ಲ ನೀಟಾಗಿ ಸೋಸ್ಕೋಬೇಕು. ನಾವು ಕರಗಿಸಿರ್ತಕ್ಕಂಥ ಬೆಣ್ಣೆನೆಲ್ಲ ನೀಟಾಗಿ ಈ ರೀತಿ ಒಂದು ಪಾತ್ರೆಗೆ ಸೋಸ್ಕೊಂಡು ನೆಕ್ಸ್ಟ್ ನಾವಿವಾಗ ಅದನ್ನು ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಡಬೇಕು. ನೆಕ್ಸ್ಟ್ ನಾವಿವಾಗ ಅದಕ್ಕೆ ವಿಳ್ಯದೆಲೆ, ಅರಿಶಿಣದೆಲೆ ಈ ರೀತಿ ಎಲೆನೆಲ್ಲ ಹಾಕಬೇಕು. ಯಾವ ಥರ ಹಾಕಬೇಕಂದ್ರೆ ಈಗ ಒಂದೊಂದೇ ಎಲೆನೂ ಈ ರೀತಿ ಪಕ್ಕದಲ್ಲಿ ಒಂದು ಲೋಟದಲ್ಲಿ ನೀರು ಇಟ್ಕೋಬೇಕು. ನೀರು ಇಟ್ಕೊಂಡು ಆ ನೀರೊಳಗಡೆ ಆ ಎಲೆನೇ ಎದ್ದು ಬಿಡಬೇಕು. ನೆಕ್ಸ್ಟ್ ಅದರೊಳಗಡೆ ಹಾಕಬೇಕು. ಅದೇ ಥರ ವಿಳ್ಯದೆಲೆ, ಅರಿಶಿಣದೆಲೆ, ನುಗ್ಗೆ ಸೊಪ್ಪಿನ ಎಲೆ ಎಲ್ಲ ಹಾಕ್ತಿದ್ವಿ. ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಕೂಡ ಅದೇ ರೀತಿ ನೀರಲ್ಲಿ ಎದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕಬೇಕು. ಆದರೆ ಬೆಳ್ಳುಳ್ಳಿ ಮಾತ್ರ ಜಜ್ಜಿಟ್ಕೊಂಡು ಆ ಬೆಳ್ಳುಳ್ಳಿನ ಹಾಗೆ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ತುಪ್ಪದ ಪುಡಿನ ಸೇರಿಸ್ಕೋಬೇಕು. ಈ ತುಪ್ಪದ ಪುಡಿನ ಮನೆಯಲ್ಲೇ ಮಾಡಿರೋದು. ಇದನ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದ ನಂತರ ಗ್ಯಾಸ್ನ ಆಫ್ ಮಾಡಬೇಕು. ಗ್ಯಾಸ್ನ ಆಫ್ ಮಾಡಿ ನೆಕ್ಸ್ಟ್ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ತುಪ್ಪ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಘಮ ಘಮ ಅಂತ ಬರ್ತಿರುತ್ತೆ. ನೆಕ್ಸ್ಟ್ ಅದಕ್ಕೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಆರ್ಲಿಕ್ಕೆ ಬಿಡಬೇಕು. ಸ್ವಲ್ಪ ಉಗುರು ಬೆಚ್ಚಾದ ನಂತರ ಅದನ್ನ ಒಂದು ಸ್ಟೀಲ್ ಬಾಕ್ಸ್ಗೆ ಅದನ್ನ ಹಾಕ್ಕೊಂಡು ಇಟ್ಕೋಬೇಕು. ಯಾವುದೇ ರೀತಿ ಸೋಸೋಗಿಲ್ಲ, ಹೇಗಿದೆಯೋ ಹಾಗೆ ಪೂರ್ತಿ ಹಾಕ್ಕೋಬೇಕು. ನಾವು ಮನೇಲೇ ಮಾಡೋ ತುಪ್ಪ ತುಂಬ ಚೆನ್ನಾಗಿ ಕೂಡ ಇರುತ್ತೆ, ತುಂಬ ರುಚಿಯಾಗಿರುತ್ತೆ, ಮರಳಾಗಿ ಕೂಡ ಇರುತ್ತೆ. ನಾನು ಮಾಡಿರ್ತಕ್ಕಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.